ಈ ಮಾತನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಅಳ್ತಾ ಇದ್ದೀರಾ ಅಂದರೆ ಜಗತ್ತು ನಿಮ್ಮನ್ನು ಇನ್ನಷ್ಟು ಅಳಿಸುತ್ತೆ. ನಿಮ್ಮ ಕಣ್ಣು ಒರೆಸೋದಕ್ಕಾಗಲಿ ನಿಮ್ಮನ್ನು ಸಮಾಧಾನ ಮಾಡೋದಕ್ಕಾಗಲಿ ಯಾರೂ ನಿಮ್ಮ ಹತ್ರ ಬರಲ್ಲ. ಯಾಕಂದರೆ ಇತ್ತೀಚೆಗೆ ಜಗತ್ತಲ್ಲಿ ಒಳ್ಳೆ ಜನಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಎಷ್ಟು ಒಳ್ಳೆ ಜನಗಳ ಮಧ್ಯದಲ್ಲಿ ಇರ್ತೀರೋ ಅಷ್ಟು ನೆಮ್ಮದಿ ನಿಮಗೆ ಸಿಗುತ್ತೆ. ಕೆಟ್ಟ ಜನಗಳ ಮಧ್ಯದಲ್ಲಿ ಇದ್ದಷ್ಟು ಇದರ ಪರಿಣಾಮ ಏನಾಗುತ್ತೆ ಅಂತ ನಾನು ಹೇಳೋದೇ ಬೇಡ. ನಿಮ್ಮ ಕಣ್ಣೀರನ್ನು ನೀವೇ ಒರೆಸ್ಕೋಬೇಕು. ಮುಂದೆ ಏನು ಮಾಡಬೇಕು ಅಂತದನ್ನು ನೀವೇ ನಿರ್ಧಾರ ಮಾಡಬೇಕು. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಹರ್ಷಿತ್ಗೆ ತುಂಬ ಮನೆಯಲ್ಲೇ ಇದ್ದು ಬೋರ್ ಆಗ್ತಿತ್ತು. ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ದ. ಇವತ್ತು ಮೆಟ್ರೋಗೆ ಬಂದಿದ್ವಿ. ಲಾಸ್ಟ್ ವೀಡಿಯೋನ ಕಂಟಿನ್ಯೂಷನ್ ಅಂತಲೇ ಹೇಳ್ಬೋದು. ಮೆಟ್ರೋ ಹೋಲ್ಸೇಲಿಗೆ ಬಂದಿದ್ವಿ. ಜನ ನೋಡಿ ಒಬ್ಬರು ಇಲ್ಲ. ಇವತ್ತು ಬಂದಿದ್ದು ಒಳ್ಳೇದಾಯಿತು, ಯಾಕಂದರೆ ಜನನೇ ಇಲ್ಲ. ಇಲ್ಲಿ ನೋಡಿ ಫುಲ್ ಮೆಟ್ರೋ ಖಾಲಿ ಇರುತ್ತೆ. ವೀಕೆಂಡಲ್ಲಿ ಬಂದರೆ ಮಾತ್ರ ಜನ ಜಾಸ್ತಿ. ಟೆಸ್ಟೆಡ್ ಇರುತ್ತೆ ನೋಡಪ್ಪ, ಯಾವ್ದಾರು ಓಪನ್ ಇರುತ್ತೆ. ಏನಿದೆ ಶುಂಠಿ ಬೆಳ್ಳುಳ್ಳಿ ವಸ್ತು. ಅಲ್ಲೇ ಸೇಮ್ ಅಲ್ಲಿರೋದು ಏನಿತ್ತು ಅಲ್ಲೇ. ಇದುವರೆಗೂ ನಮ್ಮನೆ ಕಿಚನ್ಗೆ ಬರ್ದಲೇ ಇರುವಂಥ ಒಂದು ವಸ್ತು ಅಂದರೆ ಅದು ಕ್ರ್ಯಾಬ್. ಅದು ಮುಟ್ಟಕ್ಕೂ ಭಯ. ಬೇಡಮ್ಮ ಬೇಡ ಪ್ಲೀಸ್. ಅದು ನೋಡಿದ್ರೆ ಭಯ ಆಗುತ್ತದೆ. ಮಾಡೋದಿನ ಅಲ್ಲಿಗೆ ತಮಿಳ್ನಾಡಿಗೆ ಹೊಡ್ಬಾ. ತಮಿಳ್ನಾಡು ನೀನು ನನ್ನ ಹತ್ರ ಬರ್ಬೇಡ, ನಾನೇ ಬರ್ತೀನಿ. ಬಿಟ್ಬಿಡೋದು ನಾನು. ಭಯ ಆಗತ್ತೆ ಅಂತ ತಿಂತೀನಿ ಅಂತ ಹೇಳ್ತೀಯ. ಅದನ್ನ ಗೊತ್ತಿಲ್ಲ. ಕೈ ತೊಳ್ಕೋಬೇಕು ಅಲ್ಲಿ ನೀವು ಬರ್ತದೆ ಕೈ. ಜನ ಕಮ್ಮಿ ಇದ್ದಿದ್ದಕ್ಕೆ ಬೇಗ ಆಯಿತು. ಹೆಂಗಿತ್ತು ಶಾಪಿಂಗ್? ಎಷ್ಟೋ ಒಂದಿನ ಆದ್ಮೇಲೆ ಮೆಟ್ರೋ ಶಾಪಿಂಗ್. ಶಾಪಿಂಗ್ ಮಾಡಿದ. ಆ್ಯಕ್ಚುಲಿ ಮುಂಚೆ ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಇವಾಗ ನಾನು ಅದನ್ನೇ ಮಾತಾಡ್ತಾ ಇದ್ವಿ ನಾನು ಹರ್ಷ. ತುಂಬ ಚಿಕ್ಕವರಿದ್ದಾಗ ಟ್ರಾಲಿ ತುಂಬೋಗಿರ್ತಿತ್ತು. ಇವಾಗ ಏನು ತಗೊಂಡ್ರು ಇದು ಬೇಡ ಅದು ಬೇಡ ಇದು ಬೇಡ ಅದು ಬೇಡ ಅಂತ ಫಸ್ಟ್ ಯೋಚನೆ ಮಾಡ್ತೀವಿ ತಗೊಳ್ಳೋದೋ ಬೇಡವೋ. ಮನೇಲಿ ಇದೆಯಾ ಇಲ್ವಾ ಫಸ್ಟ್. ಸೋಪ್ ತಗೊಂಡ್ರೆ ಇನ್ನೂ 2 ತಿಂಗಳು ಬರ್ತೀನಿ. ನಾವು ಹಂಗಾಯ್ತು ಇವಾಗ. ಮುಂಚೆ ಚಾಕ್ಲೇಟ್ ಈ ಬಿಸ್ಕೆಟ್ ಅಂತ ತಿಂಗ್ಳಿಗಾಗೋಷ್ಟು ತಂದು ಇಟ್ಕೋತಾ ಇದ್ದಿದ್ದು. ಇವಾಗ ತಗೊಳಕ್ ಮುಂಚೆ ಕ್ಯಾಲರಿ ಜಾಸ್ತಿ, ಅದು ಸರಿ ಇಲ್ಲ, ಇದು ಮೈದಾ ಅಂತ ಯೋಚನೆ ಮಾಡಿ ತಗೋತಿರೋದು. ಇಷ್ಟು ಲಿಮಿಟೆಡ್ ಇವತ್ತು ನಾವು ಶಾಪಿಂಗ್ ಮಾಡಿರೋದು, ತುಂಬ ಕಮ್ಮಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ಆಯಿತು ಶಾಪಿಂಗ್. ಮನೆಗೆ ಹೋಗೋಣ. ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಳೋದಿದೆ, ತೊಗೊಂಡ್ಬಿಟ್ಟು ಮನೆಗೆ ವಾಪಸ್ ಹೋಗೋಣ. ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬಂದಿದ್ದಾರೆ. ಏನಮ್ಮ ಇದರಲ್ಲಿ ಏನಿಲ್ಲ ಬಾಮಚಿನಿ. ನೋಡಿ ಇದೆರಡೇ ಬ್ಯಾಗ್ ನಾವಿವತ್ತು ಶಾಪಿಂಗ್ ಮಾಡಿರೋದು. ಆ ಬಂಗಾರ ಇಷ್ಟು ಕಡಿಮೆ ಶಾಪಿಂಗ್ ಮಾಡಿರೋದು. ಮಫಿನ ಇರೋ ನಿಮಿಷ ಮಾತಾಡ್ತಿದ್ದೀನಿ. ತುಂಬ ದಿನದಿಂದ ಹೊರಗಡೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಇವತ್ತು ಹೋಗ್ಬೇಡ ಅಂತ ಹೋಗಿದ್ವಿ. ಅವನಿಗೂ ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು ಹರ್ಷಿತ್ಗೆ. ಸೊ ಹೋದ್ವಿ. ಏನು ಬೇಕು ಅಂತ ನೋಡಿದ್ರು ಏನು ಬೇಡ, ಇದು ಬೇಡ ಇದು ಬೇಡ, ಇದು ಮನೇಲಿದೆ, ಇದು ಇದೆ ಇದು ಇದೆ, ಏನು ನೋಡಿದ್ರು ಬೇಡ ಅದು ಅನಿಸ್ತಾ ಇತ್ತು. ಏನೂ ಇಲ್ಲ ಇಲ್ಲಿ ತೋರಿಸುವಂಥದ್ದು ಹೇಳಬೇಕು ಅಂದರೆ. ಆದರೂ ಕೂಡ ನಾನೇನು ಶಾಪಿಂಗ್ ಮಾಡ್ಕೊಂಬಂದಿನಿ ಅಂತ ತೋರಿಸ್ತೀನಿ. ಇದು ಲೆಮನ್ ಜ್ಯೂಸ್ ತೆಗೆಯುವಂಥದ್ದು. ನನ್ನ ಹತ್ರ ಇರಲಿಲ್ಲ, ನನ್ನ ಹತ್ರ ಪ್ಲಾಸ್ಟಿಕ್ ಇತ್ತು, ಮುರಿದೋಗಿತ್ತು. ನಿಂಬೆಹಣ್ಣು ಜ್ಯೂಸ್ ತೆಗೆಯೋದನ್ನು ತೊಗೊಂಬಂದಿದ್ದೀನಿ. ಇದು ಎಲ್ಲದಕ್ಕೂ ಒಂದು ಡಿಸ್ಕೌಂಟ್ ಇದ್ದೇ ಇರುತ್ತೆ. ಇದ್ರ ಮೇಲೆ ಏನು ಪ್ರೈಸ್ ಹಾಕಿರ್ತಾರೋ ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ. ಇದು 250 ರುಪೀಸ್. ಇದರ ಲೇಬಲ್ ಪ್ರೈಸ್ ಮಾತ್ರ ಹೇಳ್ತಿದ್ದೀನಿ. ಇದ್ರ ಮೇಲೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ನಾನು ಬಿಲ್ ಚೆಕ್ ಮಾಡಬೇಕು. ಸೊ ಸ್ಟೀಲ್ದು ಈ ಸರ್ತಿ ತೊಗೊಂಬಂದಿನಿ. ಹತ್ರ ಪ್ಲಾಸ್ಟಿಕ್ ಇತ್ತು, ಸುಮಾರು ವರ್ಷಗಳಿಂದ ಬಳಸೋದು ಮುರಿದು ಹೋಗಿತ್ತು. ಸೊ ಸ್ಟೀಲ್ದು ತೊಗೊಂಬಂದಿನಿ. ಹಾಗೆ ಇದರಲ್ಲಿ ಏನಂದರೆ ಹಿಂದುಗಡೆ ಇದರಲ್ಲಿ ಬಾಟಲ್ ಓಪನರ್ ಕೂಡ ಇದೆ, ಈ ಥರದಿದೆ. ಆನಂತರ ಹರ್ಷಿತ್ ಒಂದು ಫೇಸ್ ವಾಶ್ ತೊಗೊಂಡಿದ್ದೀನಿ, ಹಿಮಾಲಯದು. ಕೆಲವೊಂದು ಫೋಟೋ ಫ್ರೇಮ್ಸ್ ಎಲ್ಲ ಹಾಕೋದಕ್ಕೆ ಬೇಕಾಗಿತ್ತು, ವಾಲ್ ಹುಕ್ ತೊಗೊಂಬಂದಿದ್ದೀನಿ. ಆಮೇಲೆ 2 ಕಪ್ ತೊಗೊಂಬಂದೆ. ತುಂಬ ಕ್ಯೂಟಾಗಿದೆ, 40 ರುಪೀಸ್ ಇದು. ಪೇಸ್ಟ್
ಮುಖ್ಯವಾಗಿ ಮನೆಗೆ ಬೇಕಾಗಿರೋದು ಬೆಳಗ್ಗೆ ಹೊತ್ತು. ನಂತರ ಏರ್ ಫ್ರೆಶ್ನರ್, ಇದರಲ್ಲಿ ಪ್ಯಾಕ್ ಆಫ್ 3 ಇರುತ್ತೆ. ಸೊ 3 ಜನಕ್ಕೂ 3 ಬಾತ್ರೂಮ್ಗೂ ಒಂದೊಂದು ಆಗುತ್ತೆ ಅಂತ 3 ತಂದಿದ್ದೀನಿ. ನಂತರ ಎಲ್ಲ ತಿಂಡಿನೇ ಇವಾಗ ನಾನು ನಿಮಗೆ ತೋರಿಸೋದು. ಪಾಪ್ಕಾರ್ನ್, ಹರ್ಷಿತ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಕಪ್ ನೂಡಲ್ಸ್, ಆಲೂ ಭುಜಿಯಾ. ಸುಮ್ಮನೆ ಹಾಗೆ ಟೈಮ್ ಪಾಸ್ಗೆ ಯಾವಾಗಲೂ ಒಂದೊಂದು ಸ್ವಲ್ಪ ಏನಾದ್ರು ತಿನ್ನಬೇಕು ಅಂತ ಅನಿಸಿದಾಗ ಇದು ನಂಗೆ ತುಂಬ ಇಷ್ಟಪಡ್ತೀನಿ. ಆಲೂ ಭುಜಿಯಾ ಅಂತ ಸೇವ್ ಥರ ಇರುತ್ತೆ, ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ. ಹಾಗೆ ಜೇನುತುಪ್ಪ ತೊಗೊಂಬಂದಿದ್ದೀನಿ. ನಾನು ತೊಗೊಂಬಂದಿರೋದು ಪತಂಜಲಿದು. ಸೊ ಮಫಿನ್ ಅವನೇನು ಮಾಡ್ತಾನೆ ಗೊತ್ತಾ, ಫ್ರಿಡ್ಜ್ ಮೇಲೆ ನಾನು ಮೊಟ್ಟೆ ಬಾಕ್ಸ್ ಇಟ್ಟಿದ್ದೀನಿ. ಆ ಮೊಟ್ಟೆ ಬಾಕ್ಸ್ನ ಹೋಗ್ಬಿಟ್ಟು ಕ್ಯಾಪ್ ಓಪನ್ ಮಾಡಿ ಅದ್ರ ಒಳಗಡೆ ಕುತ್ಕೊಳ್ಳೋಕೆ ಹೋಗ್ತಾನೆ. ಮೊಟ್ಟೆ ಮೇಲೆ ಬಿಸಿ ಮಾಡಿ ಹೀಟ್ ಮಾಡಿ ಅದನ್ನು ಕೋಳಿ ಮರಿ ಮಾಡೋ ಹಾಗೆ ಅದ್ರ ಒಳಗಡೆ ಕುತ್ಕೊಳ್ಳೋಕೆ ಹೋಗ್ತಾನೆ. ಅದೊಂದು ಭಯ, ಎಲ್ಲಿ ಬಾಕ್ಸ್ ಬೀಳಿಸ್ಬಿಡ್ತಾನೋ ಅಂತ. ಓಕೆ, ಜೇನುತುಪ್ಪ ಬೆಳಗ್ಗೆ ಹೊತ್ತು ಕೂಡ ಕೆಲವೊಂದ್ಸತಿ ಬೆಚ್ಚಗಿರೋಂಥ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ. ಜಾಮ್ ತೊಗೊಂಬಂದಿದ್ದೀನಿ, ಹರ್ಷಿತ್ಗೆ ತುಂಬ ಇಷ್ಟ. ಕೊಕೊನಟ್ ಆಯಿಲ್, ಇದು ಆಲಿವ್ ಆಕ್ಟಿವ್ ಅಂತ ನಾನು ಇದೇ ಫಸ್ಟ್ ಟೈಮ್ ತಂದಿರೋದು ಆಯಿಲು. ನೋಡೋಣ ಹೆಂಗಿದೆ ಅಂತ. ಕುಕಿಂಗ್ ಆಯಿಲ್ ಯೂಶಲಿ ನಾವು ಬಳಸೋದು ಸನ್ ಪ್ಯೂರ್, ಇಲ್ಲ ಅಂದರೆ ಕಡಲೆಕಾಯಿ ಎಣ್ಣೆ. ಇದು ನಾನು ಹೊಸದಾಗಿ ತೊಗೊಂಬಂದಿದ್ದೀನಿ, ಟ್ರೈ ಮಾಡೋಣ ಹೇಗಿದೆ ಅಂತ. ಮೈಕ್ರೋ ಫೈಬರ್ ಕ್ಲಾತ್, ಕಿಚನ್ ಕ್ಲೀನಿಂಗಿಗೆ, ಯಾವುದೇ ಕ್ಲೀನಿಂಗಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಬಟ್ಟೆ ನೀರು ಇರುತ್ತೆ, ತುಂಬ ಚೆನ್ನಾಗಿದೆ ಕ್ಲೀನಿಂಗಿಗೆ. ಅದಾದ ನಂತರ 2 ಪಾಸ್ತಾ, ಇದು ಪೆನ್ನೆ ಪಾಸ್ತಾ ಮತ್ತು ಇನ್ನೊಂದು ಸ್ಪೆಗೆಟಿ ಪಾಸ್ತಾ. ತುಂಬ ಚೆನ್ನಾಗಿರುತ್ತೆ. ಇದು ವೀಟಿಂದ ಮಾಡಿರೋದು. ಬ್ರೌನ್ ಶುಗರ್, 24 ಮಂತ್ರ ಆರ್ಗ್ಯಾನಿಕ್. 24 ಮಂತ್ರದವ್ರದ್ದೇ ದಿನಸಿನೂ ಕೂಡ ನಿಮಗೆ ಸಿಗುತ್ತೆ, ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಹಾಗಾಗಿ ಕೆಲವು ನಾನು ಮೆಟ್ರೋಗೆಲ್ಲ ಹೋದಾಗ ಯೂಶಲಿ ನಾನು ತಗೋತಿದ್ದೆ ಇದು 24 ಮಂತ್ರದ್ದು. ಇವ್ರದ್ದು ಗೋಧಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಪ್ರೋ ನ್ಯಾಚುರಲ್ ಅವ್ರದ್ದು ಕಡಲೆಕಾಳು. ಬೇರೆ ಎಲ್ಲ ಕಾಳುಗಳು ಬೇಳೆಗಳು ಎಲ್ಲ ಇದೆ, ಸದ್ಯಕ್ಕೆ ಏನು ಇರಲಿಲ್ಲ, ಅದು ಮಾತ್ರ ತಂದಿದ್ದೀನಿ. ಬ್ಯಾಗಲ್ಲಿರೋದು ಅದೆರಡು ಕವರಲ್ಲಿರೋದು ಅಕ್ಕಿ, ಟಿಶ್ಯೂ ಪೇಪರ್, ಅಷ್ಟೇ. ಎಲ್ಲ ಮನೇಲಿ ಇತ್ತು, ಸುಮ್ಮನೆ ಹೋದ್ವಿ ಟೈಮ್ ಪಾಸ್ ಮಾಡೋಣ ಅಂತ. ಮನೆಗೆ ಏನು ಬೇಕಿತ್ತು ಅಂತಂದು ಮಾತ್ರ ತೊಗೊಂಬಂದೆ. ಇದು ಒಂದು ಟಿಶ್ಯೂ ಪೇಪರ್ ಹೋಲ್ಡರ್, ಮೀಶೋದಲ್ಲಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಇದರಲ್ಲಿ 2-3 ಕಲರ್ ಇತ್ತು. ಲೈಟ್ ಪಿಂಕ್, ಬೇಬಿ ಪಿಂಕ್ ಕಲರ್ ಒಂದು, ರೆಡ್ ಒಂದು, ಗ್ರೀನ್ ಒಂದು. ಗ್ರೀನ್ ನಂಗೆ ತುಂಬ ಇಷ್ಟ ಆಯಿತು. ರೇಡಿಯೋ ಥರ ಇರುವಂಥ ಟಿಶ್ಯೂ ಪೇಪರ್ ಹೋಲ್ಡರ್. 2 ಸೈಡಿಗೆ ಹೀಗಿದೆ, 2 ಕಡೆಗೂ ಹೆಂಗೆ ಬೇಕಾದ್ರೆ ಇಟ್ಕೋಬೋದು. ಕೆಳಗಡೆ ಸ್ಟ್ಯಾಂಡ್ ಕೂಡ ಇದೆ. ಎಷ್ಟು ಕ್ಯೂಟಾಗಿದೆ ನೋಡಿ, 197 ರುಪೀಸ್ಗೆ. ಚೆನ್ನಾಗಿದೆ ಅಲ್ವಾ? ಸ್ವೀಟ್ ಕ್ರೇವಿಂಗ್ಗೋಸ್ಕರ ಮಾಡಿದಂಥ ಸ್ವೀಟ್ ಪೊಟ್ಯಾಟೊ ಹೋಳಿಗೆ ರೆಸಿಪಿ ನಾನು ಇವಾಗ ನಿಮಗೆ ಶೇರ್ ಮಾಡ್ತೀನಿ. ಬೇಯಿಸಿಟ್ಕೊಂಡಿರೋವಂಥ ಗೆಣಸನ್ನ ಸಿಪ್ಪೆ ತೆಗೆದು ಈ ರೀತಿ ತುರಿದು ಇಟ್ಕೋಬೇಕು, ಸಣ್ಣಗೆ ತುರಿದು ಇಟ್ಕೋಬೇಕು. ನಮ್ಗೆ ಅವಾಗ ಏನು ಲಟ್ಸೋದಕ್ಕಾಗಲಿ ಕೈಯಲ್ಲಿ ತಟ್ಟೋದಕ್ಕಾಗಲಿ ಈಸಿ ಆಗುತ್ತೆ. ಸೊ ಇದಕ್ಕೆ ಒಂದು ಕಣಕ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವ್ದು ಬೇಕಾದ್ರೂ ತೊಗೋಬೋದು. ನಾನು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕಿದ್ದೀನಿ. ಆನಂತರ ಒಂದು ಸ್ವಲ್ಪ ಅರಿಶಿನ, ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ನಾವು ಹೇಗೆ ಹೋಳಿಗೆಗೆ ಕಣಕ ಕಲಿಸ್ಕೋತೀವಲ್ಲ ಆ ರೀತಿ ಸ್ವಲ್ಪ ಸ್ಟಿಕ್ಕಿ ಆಗಿರೋ ಹಾಗೆ ಕಲಿಸ್ಕೋಬೇಕು. ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಸಿ ರೆಡಿ ಮಾಡ್ಕೊಳ್ಳೋಣ. ಇದೊಂದು 10 ನಿಮಿಷ ನೆನಿಬೇಕು. ಅಷ್ಟರಲ್ಲಿ ಹೂರಣ ರೆಡಿ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದನ್ನು ಚೆನ್ನಾಗಿ ನಾದ್ಬಿಟ್ಟು ಮುಚ್ಚಿಟ್ಬೇಡ. ಇದೊಂದು ಅರ್ಧ ಗಂಟೆ ಬಿಟ್ಟ ನಂತರ ನಾವು ಒಬ್ಬಟ್ಟು ಮಾಡ್ಕೋಬೋದು. ಯಾವಾಗಲಾದ್ರೂ ಸ್ವೀಟ್ ಕ್ರೇವಿಂಗ್ ಆದಾಗ ಈ ಥರದ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಅದು ಗೆಣಸಿಂದ ಮಾಡೋದು ಅಂತಲೇ ಗೊತ್ತಾಗಲ್ಲ, ಒಂದು ಹೆಲ್ದಿ ರೆಸಿಪಿ ಅಂತ ನೀವು ತಿನ್ಬೋದು. ಮೈದಾ ಹಿಟ್ಟು ಉಪಯೋಗಿಸದೆ ನೀವು ಈ ರೀತಿ ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೋಬೋದು. ಕಣಕ ಸ್ವಲ್ಪ ಹೊತ್ತು ನೆನೆಯೋಷ್ಟರಲ್ಲಿ ಹೂರಣಕ್ಕೆ ಒಂದೊಂದು ಅರ್ಧ ಅಥವಾ 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾವು ಎಷ್ಟು ಗೆಣಸು ತೊಗೊಂಡಿರ್ತೀವಲ್ಲ ಅದಕ್ಕೆ ಸಮ ಪ್ರಮಾಣದಲ್ಲಿ ತೊಗೋಬೋದು, ಅಥವಾ ಸ್ವಲ್ಪ ಕಮ್ಮಿ ಸ್ವೀಟ್ ಬೇಕು ಅಂದರೆ ಇನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. 3/4 ಕಪ್ಪಷ್ಟು ಬೆಲ್ಲಕ್ಕೆ ಒಂದು 4 ಸ್ಪೂನಷ್ಟು ನೀರು ಹಾಕಿ ಫಸ್ಟ್ ಇದನ್ನು ಕರಗಿಸ್ಕೊತಾ ಇದ್ದೀನಿ. ಪಾಕ ಮಾಡ್ಕೊಳ್ಳೋದೆಲ್ಲ ಕರಗಿಸ್ಕೋಬೇಕು. ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಹಾಕಿದ್ರೂ ಕೂಡ ನೀವು ಅದನ್ನು ತುರಿದು ಬಿಟ್ಟು ನಂತರ ಅಳತೆ ಮಾಡಿ ಹಾಕೋಬೋದು. ಅದು ಸ್ವಲ್ಪ ನೀರಲ್ಲಿ ಕರಗಿದ ನಂತರ ತುರಿದಿಟ್ಕೊಂಡಿರೋಂಥ ಗೆಣಸು ಹಾಕಿದ್ದೀನಿ. ಇದು ಬೇಗನೆ ಬೆಂದು ಹೋಗುತ್ತೆ. ನಮಗೆ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಎಲ್ಲ ಮಾಡೋಕ್ಕೆ ಅದೆಷ್ಟು ಟೈಮ್ ಹಿಡಿಯುತ್ತಲ್ಲ, ಇದರಲ್ಲಿ 10 ನಿಮಿಷಕ್ಕೆ ನೀವು ಈ ಹೋಳಿಗೆ ಮಾಡ್ಕೋಬೋದು. ನೋಡಿ, ಬೆಲ್ಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಒಂದ್ಸತಿ ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೀವು ಬೇಕಾದ್ರೆ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಮಿಕ್ಸ್ ಮಾಡ್ಕೋಬೋದು.
ಹಾಗೆ ಕಡಲೆ ಬೀಜದ ಪುಡಿ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಲ್ಲಲ್ಲಿ ನಮಗೆ ಕಡಲೆ ಬೀಜದ ನಟ್ಟಿ ಟೇಸ್ಟ್ ಕೂಡ ಸಿಗುತ್ತೆ. ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿರೋದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸುಮಾರು ಒಂದು 2 ಸ್ಪೂನಷ್ಟು ಅಥವಾ 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜದ ಪುಡಿ, ಹಾಗೆ ಏಲಕ್ಕಿ ಪುಡಿ, 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇಷ್ಟೇ, ಪೂರ್ಣ ಕೆಲವೇ ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದು ಹೀಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಒಂಥರ ಹಲ್ವದ ಥರನೇ ಇರುತ್ತೆ. ನೀವು ಹೀಗೆ ಹೋಳಿಗೆ ಥರ ಮಾಡ್ಕೊಂಡು ತಿನ್ನಬೇಕು ಅಂದರೆ ಸ್ಟಫ್ ಮಾಡಿ ಕೂಡ ಮಾಡ್ಕೋಬೋದು. ಮಕ್ಳಿಗೆ ಡಬ್ಬಿ ಕೂಡ ಪ್ಯಾಕ್ ಮಾಡಿಕೊಡ್ಬೋದು. ನೀವು ಚಿಕ್ಕ ಚಿಕ್ಕ ಏನು ಹೋಳಿಗೆ ಥರ ಮಾಡಿ ಡಬ್ಬಿಗೆ ಪ್ಯಾಕ್ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ. ಗೋಧಿ ಹಿಟ್ಟಿರುತ್ತೆ, ಇದು ಸಿಹಿ ಗೆಣಸು ಕೂಡ ತುಂಬ ಒಳ್ಳೆಯದು. ಸೊ ಈ ರೀತಿ ಪೂರ್ತಿ ಪ್ಯಾನ್ ಬಿಟ್ಟು ಬರೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಹೋಳಿಗೆ ಮಾಡ್ಕೋಬೋದು. ಮುಟ್ಟುವಷ್ಟು ಬಿಸಿ ಇದೆ ಅಂತ ಅನ್ನುವಾಗ ನಾನು ಇದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದೊಂದಾಗಿ ಲಟ್ಟಿಸ್ತಾ ಅಥವಾ ಕೈಯಲ್ಲಿ ತಟ್ಟಿಬಿಟ್ಟು ಹೋಳಿಗೆ ಥರ ಸುಟ್ಕೋಬೋದು. ಈಗಂತೂ ಯಾವುದೇ ರೆಸಿಪಿ ಮಾಡಿದ್ರು ಅನ್ಹೆಲ್ದಿ ಇರಬಾರ್ದು, ಹೆಲ್ದಿಯಾಗಿರಬೇಕು ಅಂತ ಹುಡುಕಿ ಮಾಡೋದ್ರಿಂದ ಮತ್ತೊಂದು ಹೆಲ್ದಿ ರೆಸಿಪಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಅದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್. ಒಂದೇ 1 ಸ್ಪೂನ್ ಎಣ್ಣೆ ಬಳಸಿ ಮಾಡುವಂಥ ಬೆಂಡೆಕಾಯಿ ಕುರ್ಕುರೆ ಅಥವಾ ಕ್ರಿಸ್ಪಿ ಲೇಡೀಸ್ ಫಿಂಗರ್ ಹೇಗೆ ಮಾಡೋದು ಅಂತ ನೋಡೋಣ. ಸುಮಾರು 1/4 kg ಅಷ್ಟು ಬೆಂಡೆಕಾಯಿ ತೊಗೊಂಬಂದಿದೆ. ಅದನ್ನು ಮೊದಲು ಚೆನ್ನಾಗಿ ತೊಳೆದು ಒರೆಸಿ ನಂತರ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಧನಿಯಾ ಪೌಡರ್, ಇದಿಷ್ಟನ್ನು ಹಾಕಿ ಬೈಂಡಿಂಗ್ಗೋಸ್ಕರ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಹಾಗೆ ಕ್ರಿಸ್ಪಿನೆಸ್ಗೋಸ್ಕರ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೆಂಡೆಕಾಯಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಎಣ್ಣೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದೇ 1 ಸ್ಪೂನ್ ಎಣ್ಣೆಯಲ್ಲಿ ನಾವು ಕ್ರಿಸ್ಪಿಯಾಗಿರುವಂಥ ಬೆಂಡೆಕಾಯಿ ಫ್ರೈ ಮಾಡ್ಕೋಬೋದು, ಅಥವಾ ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಹಾಗೆ ಒಂದು ಲೈಟಾಗಿ ಒಂದು ಹುಳಿ ಇರೋದಕ್ಕೋಸ್ಕರ ನಾನು ಇಲ್ಲಿ ನಿಂಬೆ ರಸ ಹಾಕಿದ್ದೀನಿ, ಅಥವಾ ಚಾಟ್ ಮಸಾಲ ಇದ್ದರೆ ನೀವೊಂದು 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡ್ರೆ ಸ್ವಲ್ಪ ಲೈಟಾಗಿ ಹುಳಿ ಇರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 4 ಸ್ಪೂನಷ್ಟು ನೀರು ಇದಕ್ಕೆ ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಬೈಂಡಿಂಗೆಲ್ಲ ಅದಕ್ಕೆ ಅಂಟ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕು. ಜಾಸ್ತಿ ತೆಳ್ಳಗಾಗಬಾರ್ದು, ಈ ರೀತಿ ಬಿಡಿ ಬಿಡಿಯಾಗಿ ಕಲಿಸ್ಕೋಬೇಕು. ಆನಂತರ ನಾನು ಇದನ್ನು ಏರ್ ಫ್ರೈಯರಲ್ಲಿ ಮಾಡ್ತಿರೋದ್ರಿಂದ ಒಂದು ಟ್ರೈನಲ್ಲಿ ಫಸ್ಟು ಸ್ವಲ್ಪ ಬಟರ್ ಶೀಟ್ ಅಥವಾ ಬೇಕಿಂಗ್ ಪೇಪರ್ ಏನಾದ್ರು ಹಾಕಿ ನಂತರ ಇದರಲ್ಲಿ ತೆಳುವಾಗಿ ಇದನ್ನು ಹರಡ್ಕೋಬೇಕು. ಎಲ್ಲ ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕು ಅಂದರೆ ಎಲ್ಲದಕ್ಕೂ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಟ್ರೈನಲ್ಲಿ ಜೋಡಿಸ್ಕೊಂಡ ನಂತರ ಏರ್ ಫ್ರೈಯಲ್ಲಿ ಸುಮಾರು ಒಂದು 12 ನಿಮಿಷ ಟೈಮ್ ಹಿಡಿಯುತ್ತೆ. ಮೀನ್ಮೇಲೆ ನಾವು ಒಂದ್ಸತಿ ಇದನ್ನು ತಿರುಗಿಸ್ಬೇಕು. ಅಂದರೆ ನಾವೀಗ ಎಣ್ಣೆಯಲ್ಲಿ ಏನಾದರೂ ಡೀಪ್ ಫ್ರೈ ಮಾಡ್ತಿದ್ರೆ ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡ್ ತಿರುಗಿಸ್ತೀವಲ್ಲ, ಹಾಗೆಯೇ ನಾನು ಇದನ್ನು 170 ಡಿಗ್ರಿನಲ್ಲಿ 12 ನಿಮಿಷಕ್ಕೆ ಟೈಮ್ ಸೆಟ್ ಮಾಡಿ ಇಟ್ಟಿದ್ದೀನಿ. 2-3 ನಿಮಿಷ ಆದ ನಂತರ ಒಂದ್ಸತಿ ಟ್ರೈ ಹೊರಗೆ ತೆಗೆದು ಈ ರೀತಿ ತಿರುಗಿಸ್ಬಿಟ್ಟು, ಅಂದರೆ ಉಲ್ಟಾ ಮಾಡಿ ಇಡಬೇಕು, 2 ಕಡೆಗೂ ಬೇಯೋ ಹಾಗೆ. ಸೊ ನಾವು ಎಷ್ಟು ತೆಳ್ಳು ಕಟ್ ಮಾಡ್ಕೋತೀವೋ ಅಷ್ಟು ಬೇಗ ಬೇಯುತ್ತೆ. ದಪ್ಪ ಕಟ್ ಮಾಡಿಕೊಂಡ್ರೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ ಬೇಯೋದಕ್ಕೆ. ಇದರಲ್ಲಿ ಇದ್ದಿದ್ದು ಎಲ್ಲ ಖಾಲಿ ಮಾಡಿದ್ದಾನೆ, ಅಲ್ಲೆಲ್ಲ ಇರೋದೆಲ್ಲ ತಿನ್ಬಿಟ್ಟಿದ್ದಾನೆ, ಇಲ್ಲೆಲ್ಲ ಕಚ್ಚಿದಾನೆ. ಏಯ್ ಮಫಿನ ನೋಡಿ, ಇಲ್ಲಿರೋದಿಲ್ಲ, ಸ್ವಲ್ಪನೇ ಕಚ್ಕೊಂಡು ತಿಂತಾ ಇರೋದು. ಮಳೆಗಾಲದಲ್ಲಿ ಅಥವಾ ಸಂಜೆ ಹೊತ್ತು ಏನಾರು ತಿನ್ನಬೇಕು ಅಂತ ಅನ್ನಿಸ್ದಾಗ ಏನಾದ್ರು ಬಿಸಿಯಾಗಿ ಯಾರು ಏನಾರು ಮಾಡಿಕೊಡ್ಲಿ ಅಂತ ಕಾಯ್ತಾ ಇರ್ತೀವಿ. ಆದರೆ ನಮಗೆಲ್ಲ ಯಾರು ಮಾಡಿಕೊಡ್ತಾರೆ, ನಾವೇ ಮಾಡ್ಕೊಂಡು ತಿನ್ನಬೇಕು. ಸೊ ಇನ್ನೇನಾಯಿತು, ಫೈನಲ್ 1 ನಿಮಿಷ ಬಾಕಿ ಇದೆ ಅಂತನ್ನುವಾಗ ಹೊರಗೆ ತೆಗೆದು ಮೇಲಿಂದ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ. ಇದು ಆಲ್ರೆಡಿ ನಾನು ಹುರಿದಿಟ್ಟಿರೋದು. ಸ್ವಲ್ಪ ಮೇಲಿಂದ ಬಿಳಿ ಎಳ್ಳು ಹಾಕೋದ್ರಿಂದ ಅಲ್ಲಲ್ಲಿ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ ಎಳ್ಳು ಕೂಡ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗುತ್ತೆ. ಲಾಸ್ಟ್ 1 ನಿಮಿಷ ಇದ್ದಾಗ ಟ್ರೇ ತೆಗೆದು ಸ್ವಲ್ಪ ಎಳ್ಳು ಹಾಕಿ
ಮತ್ತು ಇದು ಪೂರ್ತಿಯಾಗಿ ಬೇಯೋವರೆಗೂ ಬೇಯಿಸಿದ ನಂತರ ಹೊರಗಡೆ ತೆಗೆದಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ಎಣ್ಣೆನಲ್ಲಿ ಕರಿದೆ ಏರ್ ಫ್ರೈಯರಲ್ಲಿ ಈ ರೀತಿ ನಾವು ಮಾಡ್ಕೋಬೋದು. ನನ್ನ ಹತ್ರ ಇರೋವಂಥ ಏರ್ ಫ್ರೈಯರ್ ಗೀಕ್ ಅಂತ, ಅದು ಚೈನಾ ಪ್ರಾಡಕ್ಟ್ ಆದರೂ ಕೂಡ ಇದುವರೆಗೂ ಯಾವುದೇ ನನಗೆ ಪ್ರಾಬ್ಲಮ್ ಆಗಿಲ್ಲ. ಸುಮಾರು ವರ್ಷದಿಂದ ನಾನು ಬಳಸ್ತಾ ಇದ್ದೀನಿ. ಯಾವುದೇ ರೀತಿ ಏರ್ ಫ್ರೈಯರಲ್ಲಿ ನೀವು ಎಣ್ಣೆ ಬಳಸ್ತಾ ಈ ರೀತಿ ಏನು ಕುರ್ಕುರೆ, ಬೆಂಡೆಕಾಯಿ ಕುರ್ಕುರೆ ಮಾಡ್ಕೋಬೋದು. ಸಂಜೆ ಹೊತ್ತು ಟೆರೆಸ್ ಮೇಲೆ ಬಂದರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ವೆದರ್ ಕೂಡ ತುಂಬ ಚೆನ್ನಾಗಿದೆ, ವಾತಾವರಣ ಎಷ್ಟು ತಂಪಾಗಿದೆ, ಈ ಪಕ್ಷಿಗಳ ಶಬ್ದ, ದೂರದಲ್ಲಿ ಅಪಾರ್ಟ್ಮೆಂಟ್ಸ್ ಕಾಣಿಸುತ್ತೆ ನೋಡಿ, ಅಲ್ಲೊಂದಷ್ಟು ಅಪಾರ್ಟ್ಮೆಂಟ್ಸ್ ಆಗಿದೆ. ಈಗ ಈ ಥರದ ಮನೆಗಳು ತುಂಬ ಕಡಿಮೆ ಆಗಿಬಿಡುತ್ತೆ, ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಗಳು ಎದ್ಬಿಡುತ್ತೆ ಇವಾಗಿನ ಮೇಲೆ. ಇಲ್ಲಿಂದ ನೋಡಿದ್ರೆ ನಿಮಗೆ ಬರೀ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ. ಆ ಕಡೆಗೆಲ್ಲ ಅಲ್ಲಿ ನೈಸ್ ರೋಡ್ ಇದೆ, ಸ್ಟ್ರೈಟ್ ಆ ಕಡೆ ಹೋದರೆ ನೈಸ್ ರೋಡ್ ಹೋಗುತ್ತೆ. ಇವತ್ತು ಬೆಳಗ್ಗೆಯಿಂದ ಮಳೆ ಇಲ್ಲ, ಹನಿತಾ ಇದೆ, ಸಣ್ಣದಾಗಿ ಹನಿ ಬೀಳುತ್ತಷ್ಟೇ. ಸೊ ಧೂಳಂತೂ ಅವಾಯ್ಡ್ ಆಗಿದೆ. ಈ ಥರ ಸಣ್ಣ ಹನಿ ಬೀಳೋದ್ರಿಂದ ಅಟ್ಲೀಸ್ಟ್ ಧೂಳು ಕಮ್ಮಿ ಆಯಿತು ಅಂತ ಅನ್ನೋದೊಂದಷ್ಟೇ. ವಾತಾವರಣ ತುಂಬ ಕೂಲಾಗಿದೆ. ನಾನೀಗ ಟೆರೆಸಿಗೆ ಬಂದಿದ್ದೇನಂತಂದರೆ, ಒಂದು ಸರ್ತಿ ನೋಡ್ಕೊಂಡು ಹೋಗೋಣ, ಗಿಡಗಳನ್ನೆಲ್ಲ ನೋಡಿಕೊಂಡು ನೀರೇನಾರು ಹಾಕಬೇಕಾ, ಬಟ್ಟೆ ವಾಶ್ ಮಾಡಿರೋದೇ ತೆಗಿಬೇಕು, ಹಾಗೆ ಸ್ವಲ್ಪ ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿ, ಇದೊಂದು ಕಸದ್ದು ಇದನ್ನು ಇಟ್ಕೊಂಡಿದ್ದೀವಿ, ಬ್ಯಾಗ್ ಇದು. ಸೊ ಇದರಲ್ಲಿ ಗಿಡ ಹಾಕೋಕ್ಕೆ ಅಂತ ನಾನು ಬ್ಯಾಗ್ ತರಿಸಿದ್ದೆ. ಬಟ್ ಇದರಲ್ಲಿ ಏನಾಯಿತು ಅಂದರೆ, ಇಲ್ಲಿ ಪಾಟಲ್ಲಿ ಬಿದ್ದಿರೋವಂಥ ಎಲೆಗಳು, ಕಸ ಇದನ್ನೆಲ್ಲ ಹಾಕ್ತಾ ಇದೇ ಒಂದು ಗೊಬ್ಬರದ್ದು ಒಂದು ಬ್ಯಾಗ್ ಥರ ಆಗೋಯ್ತು. ಈಗ ಮೆಣಸಿನ್ಕಾಯಿ ಗಿಡ ಬಿಟ್ಟಿದೆ. ಆಮೇಲೆ ಇಲ್ಲೇನೋ ಒಂದು ಹೊಸದಾಗಿ ಬೆಳೀತಾ ಇದೆ, ಏನು ಅಂತ ಗೊತ್ತಿಲ್ಲ. ಈರುಳ್ಳಿ ಬೆಳೀತಾ ಇದೆ, ಮೆಣಸಿನ್ಕಾಯಿ ಇದೆ. ಈ ಕಸದಲ್ಲೇ ಹೊಸದಾಗಿ ತರಕಾರಿಗಳನ್ನ ಕೂಡ ಗ್ರೋ ಬ್ಯಾಗ್ ಇದೆ, ಗ್ರೋ ಬ್ಯಾಗಲ್ಲಿ ಕಸ ಹಾಕಿದ್ವಿ. ಮಳೆ ನೀರು ಕೂಡ ಬೀಳ್ತಾ ಇರುತ್ತಲ್ಲ, ಇವಾಗ ಹೊಸದಾಗಿ ಗಿಡಗಳು ಬೆಳೀತಾ ಇದೆ. ಇಲ್ಲೊಂದಷ್ಟು ಗಿಡಗಳನ್ನ ನೀರಲ್ಲೇ ಬೆಳೆಸ್ತಾ ಇದ್ದೀನಿ. ಸ್ವಲ್ಪ ಇದು ಗ್ರೋ ಆದಮೇಲೆ ಬೇರೆಲ್ಲ ಬಿಟ್ಟ ಮೇಲೆ ನಾವು ಪಾಟಲ್ಲಿ ಹಾಕಿದ್ರೆ ಬೇಗ ಬೆಳೆಯುತ್ತೆ ನೋಡಿ. ಇದು ಆಲ್ರೆಡಿ ಬೇರು ಬಿಟ್ಟಿದೆ, ಇದನ್ನು ತೆಗೆದು ಬೇರೆ ಪಾಟಲ್ಲಿ ಹಾಕಬೇಕು. ಇದೇ ಥರ ಬೆಳೆಸಿರೋದೆ ಇದೆಲ್ಲ. ಎಷ್ಟೊಂದಿದೆ, ಪುಟ್ಟು ಪಾಟಲ್ಲಿ ಹಾಕಿ ಬೆಳೆಸ್ಬೋದು. ಈ ಥರ ಚಿಕ್ಕದೊಂದು ಪಾಟಲ್ಲಿ ಹಾಕಿಟ್ಟಿದ್ದೀನಿ, ಇದೇ ಥರ ಎಷ್ಟೊಂದಿದೆ. ಇದು ಸೆಮಿ ಶೇಡಲ್ಲಿ ಇರಬೇಕು, ತುಂಬ ಜಾಸ್ತಿ ಬಿಸಿಲಲ್ಲೂ ಇಡಬಾರ್ದು. ಅದಕ್ಕೋಸ್ಕರ ನಾನಿಲ್ಲಿ ಇದ್ರ ಮೇಲೆ ಕಟ್ಟೆ ಮೇಲೆ ಇಟ್ಟಿದ್ದೆ. ತುಂಬ ಜಾಸ್ತಿ ಬಿಸಿಲು ಬೀಳ್ತಂದ್ರೆ ಹೀಗಾಗ್ಬಿಡುತ್ತೆ ನೋಡಿ. ಈ ಥರ ಬಿಟ್ಟಿರತ್ತಲ್ಲ, ಇದನ್ನೆಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದು ಇವಾಗ ಈ ಥರ ಬೇರೆ ಬಿಟ್ಟಿದೆ. ಹಾಗೆ ಇದು ಒಬ್ಬ ನಮ್ಮ ಸಬ್ಸ್ಕ್ರೈಬರೇ ಕೊಟ್ಟಿದ್ದಂಥ ಗಿಡ. ಇದು ಚಿಕ್ಕದೊಂದು ಗಿಡ ಕೊಟ್ಟರು, ಎಷ್ಟು ಪುಟಾಣಿದು, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮತ್ತು ಇದು ಮೂರು ಕೂಡ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು ಮನೆಗೆ, ಅವ್ರು ತಂದು ಕೊಟ್ಟರು. ಇದರಲ್ಲೂ ನೋಡಿ ಹೊಸದಾಗಿ ಬೆಳೀತಾ ಇದೆ. ಇಲ್ಲೂ ಅಷ್ಟೇ, ಇದೂ ಅಷ್ಟೇ. ಇದನ್ನೆಲ್ಲ ನಾವು ಸಪ್ರೇಟ್ ಪಾಟಲ್ಲಿ ಹಾಕಿ ಬೆಳೆಸ್ಬೋದು. ಈಗ ಇದನ್ನು ನಾನು ಮತ್ತೆ ಒಂದು 2 ಪಾಟಲ್ಲಿ ಹಾಕಿದ್ದೀನಿ, ತೋರಿಸ್ತೀನಿ ನಿಮಗೆ ನೋಡಿ. ಇದೊಂದು ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಹಾಕಿದ್ದೀನಿ, ಅದನ್ನೇ ಕಿತ್ಬಿಟ್ಟು. ಮತ್ತು ಇದರಲ್ಲೂ ಚೆನ್ನಾಗಿ ಚಿಗುರ್ತಾ ಇದೆ. ಸಂಜೆ ಹೊತ್ತು 30 ನಿಮಿಷ ವಾಕಿಂಗ್ ಮಾಡ್ತೀನಿ. ವಾಕಿಂಗ್ ಮಾಡುವಾಗ ತಲೆನಲ್ಲಿ ಏನಾದರೂ ವಿಷಯಗಳು ಓಡ್ತಾನೆ ಇರುತ್ತೆ. ಕೆಲವೊಮ್ಮೆ ಜೀವನದಲ್ಲಿ ಒಂದು ರೀತಿ ಭ್ರಮೆಲೆ ಬದುಕ್ತಿರ್ತೀವಿ. ಯಾರಾದರೂ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾರೆ ಅಂತ ಗೊತ್ತಾದರೆ ಅವ್ರನ್ನ ತಿದ್ದಿ ಬುದ್ಧಿ ಹೇಳಿ ಅವ್ರನ್ನ ಸರಿಪಡಿಸ್ತೀವಿ ಅಂತ ಹಲವಾರು ಪ್ರಯತ್ನಗಳನ್ನ ಪಟ್ಟು ಸೋತ್ ಹೋದಾಗ ಇದೇ ನಾನು ಮಾಡಿದ ದೊಡ್ಡ ತಪ್ಪು ಅಂತ ಕೆಲವೊಮ್ಮೆ ಅನ್ಸುತ್ತೆ. ಕೆಲವು ವ್ಯಕ್ತಿಗಳನ್ನ ತಿದ್ದೋ ಅಂಥ ಟೈಮಲ್ಲಿ ಕಠೋರವಾಗಿ ವರ್ತನೆ ಮಾಡಬೇಕಾಗತ್ತೆ. ಆದರೆ ಹೊರಗಡೆ ಪ್ರಪಂಚಕ್ಕೆ ಅದೇ ಕಾಣಿಸುತ್ತೆ ಅಂದರೆ, ಆ ತಪ್ಪು ಮಾಡುವಂಥ ವ್ಯಕ್ತಿ ಹೊರಗಡೆ ಪ್ರಪಂಚಕ್ಕೆ ಏನು ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ದಲ್ಲೇ ಇರೋ ಹಾಗೆ ತಪ್ಪು ಮಾಡ್ತಿದ್ರೆ ಅವ್ರನ್ನ ತಿದ್ದಕ್ಕೆ ಹೋಗುವಂಥ ವ್ಯಕ್ತಿನೇ ಅಲ್ಲಿ ತಪ್ಪಾಗಿ ಕಾಣಿಸ್ತಾರೆ, ಕೆಟ್ಟವರಾಗಿ ಕಾಣಿಸ್ತಾರೆ ಹೊರಗಡೆ ಪ್ರಪಂಚಕ್ಕೆ. ಇದು ನನ್ನ ಪ್ರತಿದಿನದ ಈವ್ನಿಂಗ್ ರೂಟೀನ್. ಮೇಲ್ಗಡೆ ಟೆರೆಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದ ನಂತರ ಅವತ್ತು ಒಣಗಿರುವಂಥ ಬಟ್ಟೆನ ಆ ತಕ್ಷಣನೇ ಮಡಿಸಿ ಇಟ್ಬಿಡ್ತೀನಿ. ಇವಾಗ ಬಿಸಿಲು ಕಮ್ಮಿ ಆಗಿರೋದ್ರಿಂದ ಏನಾದರೂ ಬಟ್ಟೆನಲ್ಲಿ ಒದ್ದೆ ಇದ್ರೂ ಕೂಡ ಸ್ಮೆಲ್ ಬರುತ್ತೆ, ಅಥವಾ ಹಂಗೆ ಇಟ್ಟು ತುಂಬ ಜಾಸ್ತಿ ಸುಕ್ಕಾಗುತ್ತೆ. ಸೊ
ಕರೆಕ್ಟ್ ಫೋಲ್ಡಿಂಗ್ ಬರಬೇಕು ಅಂದರೆ ನೀವು ಒಂದು ಐರನ್ ಬೋರ್ಡ್ ಮೇಲೆ ಅಥವಾ ಟೇಬಲ್ ಮೇಲೆ ಹಾಕಿ ಬಟ್ಟೆನ ಫೋಲ್ಡ್ ಮಾಡಿದ್ರೆ ಫೋಲ್ಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲೇ ಐರನ್ ಬೋರ್ಡ್ ಇಟ್ಕೊಂಡಿರೋದ್ರಿಂದ ಯಾವುದಾದ್ರೂ ಐರನ್ ಮಾಡೋವಂಥದ್ದಿದ್ರೆ ಆ ತಕ್ಷಣವೇ ಐರನ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ಈ ಐರನ್ ಬೋರ್ಡ್ ನಾನು ತೊಗೊಂಡು ಸುಮಾರು ವರ್ಷ ಆಯಿತು. ಇದ್ರ ಮೇಲ್ಗಡೆ ಒಂದು ಬಟ್ಟೆ ಕೊಟ್ಟಿರ್ತಾರೆ, ಎಲಾಸ್ಟಿಕ್ ಹಾಕಿರೋ ಬಟ್ಟೆ, ಅಷ್ಟೇನು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಹಾಗಾಗಿ ಇದ್ರ ಮೇಲ್ಗಡೆ ಒಂದು ಹಳೆ ಬೆಡ್ಶೀಟ್ ಹಾಕಿ ಅದರ ಮೇಲ್ಗಡೆ ಐರನ್ ಮಾಡ್ತಾಯಿದ್ವಿ. ಸೊ ಫೋಲ್ಡಿಂಗ್ ಕೆಲಸ ಎಲ್ಲ ಮುಗೀತು. ಇದನ್ನು ವಾರ್ಡ್ರೋಬಲ್ಲೆಲ್ಲ ಜೋಡಿಸಿಟ್ಬಿಟ್ಟು ನಂತರ ಕೆಳಗಡೆ ಇವತ್ತು ಡಿನ್ನರ್ ಮಾಡೋಕ್ಕೆ ಹೋಗಬೇಕು, ಪ್ರಿಪೇರ್ ಮಾಡಬೇಕು. ಸಾಂಬಾರು ನಾನು ಆಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ನೈಟ್ ಡಿನ್ನರ್ಗೆ ಸ್ಪೆಷಲಾಗಿ ಮಾಡ್ತಿರೋದು ಶಾವಿಗೆ ಮಾಡೋದಕ್ಕೆ ನೀರು ಬಿಸಿಗಿಟ್ಟಿದ್ದೀನಿ. ಹಾಗೆ ಇವತ್ತು ನಾವು ಮಾಡ್ತಿರೋದು ಅಕ್ಕಿ ಶಾವಿಗೆ. ಸೊ ಚಿಕನ್ ಕರಿಗೆ ಅಕ್ಕಿ ಶಾವಿಗೆ ಬೆಸ್ಟ್ ಕಾಂಬಿನೇಷನ್. ನೈಟಲ್ಲಿ ಯಾವಾಗಲೂ ಚಪಾತಿ ಮಾಡ್ತಾಯಿದ್ದೆ, ಆದರೆ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಕ್ಕಿ ಹಿಟ್ಟಿಂದ ಶಾವಿಗೆ ಮಾಡ್ತಾಯಿದ್ದೀನಿ. ಇದು ರೊಟ್ಟಿಗೆಲ್ಲ ನಾವೇನು ಹಿಟ್ಟು ಮಾಡ್ತಿರ್ತೀವಲ್ಲ ಅದೇ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿರೋಂಥ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕು. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ತುಂಬ ಜಾಸ್ತಿ ಮೆತ್ತಗೆ ಕಲಿಸ್ಕೊಂಡ್ರೆ ಶಾವಿಗೆ ಅಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರಲ್ಲ. ಹಿಟ್ಟನ್ನು ಚೆನ್ನಾಗಿ ಟೈಟಾಗಿ ಕಲಿಸ್ಕೊಂಡ್ರೆ ಉದುರುದ್ರಾಗಿ ಬರುತ್ತೆ. ಹಿಟ್ಟು ಕಲಿಸ್ಕೊಂಡ ನಂತರ ಶಾವಿಗೆ ಹೊರಳಲ್ಲಿ ಹಾಕಿ ಇದನ್ನು ಹಬೆನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಸೊ ನಾನು ಎಣ್ಣೆ ಕಡಿಮೆ ಬಳಸಿ ಮಾಡುವಂಥದ್ದು ಏನೇನಿರುತ್ತೆ ಅಂಥದ್ದು ಮಾತ್ರನೇ ಇವಾಗ ಹೆಚ್ಚಾಗಿ ಹುಡುಕಿ ಮಾಡ್ತಿರ್ತೀನಿ. ಇವತ್ತಿನ ಎಲ್ಲ ಹೆಲ್ದಿ ರೆಸಿಪೀಸ್ ನೀವು ಒಮ್ಮೆ ಟ್ರೈ ಮಾಡಿ. ಸೊ ಇದಕ್ಕೂ ಕೂಡ ನಾವು ಯಾವುದೇ ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ. ಪ್ಲೇಟ್ ಮೇಲೆ ಒಂದೇ ಒಂದು ಡ್ರಾಪ್ ಅಷ್ಟು ತುಪ್ಪ ಹಚ್ಚಿದ್ದೀನಿ. ಸ್ವಲ್ಪ ಗ್ರೀಸ್ ಮಾಡಿಕೊಂಡ್ರೆ ಶಾವಿಗೆ ಪ್ಲೇಟಿಗೆ ಅಂಟಲ್ಲ. ಇದನ್ನು ಇಡ್ಲಿ ಪ್ಲೇಟಲ್ಲಿ ಕೂಡ ನೀವು ಇಟ್ಕೊಂಡು ಬೇಯಿಸ್ಕೋಬೋದು. ನನ್ನ ಹತ್ರ ಇದು ಶಾವಿಗೆ ಮಾಡುವಂಥದ್ದೇ ಒಂದು ಪ್ಲೇಟ್ ಇತ್ತು, ಅದರಲ್ಲಿ ಇದನ್ನು ಸ್ಟೀಮರ್ ಪಾತ್ರೆಯಲ್ಲಿ ಬೇಯಿಸೋಕೆ ಇಡ್ತಾ ಇದ್ದೀನಿ. ಸೊ ಯೂಶಲಿ ನಾವು ಶಾವಿಗೆಗೆಲ್ಲ ಕಾಯಿ ಹಾಲು ಅಂತ ಮಾಡ್ತೀವಿ. ಅದು ಇವತ್ತು ಚಿಕನ್ ಕರಿ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಚಿಕನ್ ಕರಿಗೆ ಶಾವಿಗೆ ಕಾಂಬಿನೇಷನ್. ಸೊ ಬಿಸಿ ಬಿಸಿಯಾಗಿರೋಂಥ ಶಾವಿಗೆ ರೆಡಿಯಾಗಿದೆ. ಇದಕ್ಕೆ ಚಿಕನ್ ಕರಿ ಹಾಕಿ ಇವತ್ತಿನ ಡಿನ್ನರ್ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.